ನಮಸ್ಕಾರ ಶಾಸ್ತ್ರಿಗಳೇ. ನಮಸ್ಕಾರ ಮಲ್ಲಿಕಮ್ಮ. ಹೇಗಿದ್ಯಾ ಮಲ್ಲಿಕಾ? ಚೆನ್ನಾಗಿದ್ಯಾ? ನಾವು ಸಂದಕ್ಕಿದೀವಿ. ಹೇಗಿದ್ದಾಳೆ ನಿನ್ ಮಗಳು? ನೋಡುದ್ರಾ, ಬತ್ತಿದಂಗೆನೆ ನಾವ್ ಏನಕ್ ಬಂದಿದೀವಿ ಅಂತಾನು ಹೇಳ್ತಾವ್ರೆ. ನೀನೇನ್ ಕೇಳ್ಬೇಕು ಅಂತ ಇದೆಯೋ ಕೇಳು, ಆದ್ರೆ ಅದು ಇದು ಹೇಳಿದ್ರೆ ಚೆನ್ನಾಗಿರಲ್ಲ. ನೋಡಿ, ಇಲ್ಲಿ ಗುಸ್ಗುಸ ಬಿಸಿಬಿಸಾಗ ಅವಕಾಶ ಇಲ್ಲ. ಧೈರ್ಯವಾಗಿ ಮಾತಾಡಿ. ಶಾಸ್ತ್ರಿಗಳೇ, ಯಾಕೋ ಸ್ಯಾನೆ ಕೆಟ್ಟ ಕನ್ಸ್ ಬೀಳ್ತವೆ. ಕನಸುಗಳೇ ಎಲ್ದಿರೋರಿಗೆ ಇಲ್ಲಿ ಪರಿಹಾರ ಇದೆ, ಆದ್ರೆ ಕೆಟ್ಟ ಕನಸುಗಳಿಗೆ ಪರಿಹಾರ ಎಲ್ಲಿದೆ? ಅದೇ ಸ್ವಾಮಿ, ನಾನು ಬಡ್ಕಂಡೆ ಕನ್ಸ್ಗಳು ಬೀಳ್ತವೆ ಅಂತ ಪರಿಹಾರ ಕೇಳೋದು ಹೋಗ್ಬಾರ್ದು ಅಂತ. ನನ್ ಮಾತೇ ಕೇಳಲ್ಲ ಇವಳು. ಸುಮ್ಕೇರಿ, ನೀವು ಮಾತಾಡ್ತಾ ಇಲ್ವಾ ನಾನಿಲ್ಲಿ? ಶಾಸ್ತ್ರಿಗಳೇ, ಮನ್ಸಿಗೆ ಯಾಕೋ ಸ್ಯಾನೆ ಬ್ಯಾಸರ ಆಯ್ತೈತೆ. ಮಗಳು ಅಳಿಯ ವಿಷಯ ಸ್ಯಾನೆ ತಲೆ ಕೆಡಿಸ್ತೈತೆ ಅಂತೀನಿ. ಯಾಕೆ? ಏನ್ ಸಮಸ್ಯೆ? ಅದೇನ್ ಸಮಸ್ಯೆ ಅಂತಾನೆ ಗೊತ್ತಾಯ್ತಾ ಇಲ್ಲ. ಜಾತಕ ತಂದೀವ್ನಿ, ಒಸಿ ನೀವೇ ನೋಡಿ ಹೇಳ್ಬೇಕು. ಅಲ್ಲ, ಮದ್ವೆ ಆಗಿ 7-8 ತಿಂಗ್ಳಾಯ್ತು. ಲಾಡು ತಿನ್ನೋ ಭಾಗ್ಯ ನಮ್ ಬಾಯಿಗೆ ಬಂದೇ ಇಲ್ಲ ನೋಡಿ. ಲಾಡು ಯಾಕೆ? ಜಾಮೂನೇ ಬೇಕಾದ್ರೆ ತಿನ್ನುವಂತೆ. ಎಲ್ಲಿ ಕೊಡು ಜಾತಕ? ಆಹಾ, ಜಾತಕನ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ಯಮ್ಮ. ನೋಡು ಹರಿ, ನಿನ್ನ ಮಗಳು ಸುಂದರಿ ಆ ಮನೆಗೆ ಸೊಸೆ ಆಗೋಕೆ ಯೋಗ್ಯತೆನೂ ಇದೆ, ಅರ್ಹತೆನೂ ಇದೆ. ಆದರೆ ಏನ್ ಶಾಸ್ತ್ರಿಗಳೇ? ಯೋಳಿ ಶಾಸ್ತ್ರಿಗಳೇ, ಆದ್ರೆ ಅಂತ ಹೇಳಿದ್ರೆ ಏನು? ಆ ಹುಡುಗನ ಹೆಂಡತಿ ಆಗಿರೋದಕ್ಕೆ ನಿನ್ನ ಮಗಳಿಗೆ ಅದೃಷ್ಟ ಇಲ್ಲ. ಇದೇನ್ ಶಾಸ್ತ್ರಿಗಳೇ ಹಿಂಗೆ ಹೇಳ್ತಾ ಇದ್ದೀರಾ? ಆ ಮನೆ ಸೊಸೆ ಅಂತ ಹೇಳಿದ್ರೆ ನಮ್ಮ ಅಳಿಯಂದ್ರ ಎಂಟಿನೇ ಆಗ್ಬೇಕಲ್ವೇ ನಮ್ಮ ಮಗಳು? ನೋಡಿ ಅಮ್ಮ, ನಿಮ್ಮ ಮಗಳನ್ನ ಆ ಮನೆಯವರು ಸೊಸೆ ಅಂತ ಒಪ್ಕೊಂಡಿದ್ದಾರೆ. ಆದರೆ ಆ ಹುಡುಗನ ಜಾತಕದ ಪ್ರಕಾರ ಅವನಿಗೆ ಇನ್ನೊಂದು ಮದುವೆ ಆಗಿದೆಯಲ್ಲ. ಏನಂತೀರಾ? ಲೇಟ್ ಬೇರೆ ಆಗೋಗಿದೆ. ಏನ್ ಅಡ್ಗೆ ಮಾಡೋದು ಇವಾಗ? ಯಾರು ಕಾಣ್ತಾನೆ ಇಲ್ವಲ್ಲ. ಅಕ್ಕ, ಓ ಅಕ್ಕ, ಬಂದ್ಯಾ ನೀನು? ನಿನಗೆ ಕಾಯ್ತಿದ್ದೆ. ಸಾರಿ ಅಕ್ಕ, ಸ್ವಲ್ಪ ಲೇಟ್ ಆಯ್ತು. ಪರವಾಗಿಲ್ಲ, ಬಟ್ ಏನಕ್ಕೆ ಲೇಟ್ ಆಯ್ತು ಇವತ್ತು? ಅದು ಮನೆಯಲ್ಲಿ ಸ್ವಲ್ಪ ಕೆಲಸ ಇತ್ತಕ್ಕ. ಓ, ಜೊತೆಗೆ ನನ್ ಗಂಡನ್ ನೋಡೋ ಋಣನೂ ಇತ್ತು ಬಿಡು. ಹೌದು, ಅವನಿವತ್ ಮನೇಲೇ ಇದ್ದಾನೆ. ಕೇಳ್ತಿದ್ದ ಯಾರ್ ನಿನ್ ತಂಗಿ ಅಂತ. ನಿನ್ನ ಪರಿಚಯ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಅಕ್ಕ, ನೀವು ಅವನು ಅಂತ ಹೇಳಿದ್ದು ನಿಮ್ ಯಜಮಾನ್ರನ್ನ? ಹೌದು. ಗಂಡನ ಹಾಗೆಲ್ಲ ಕರಿಬಾರ್ದಲ್ವಾ ಅಕ್ಕ? ಯಾಕೆ? ಬದುಕು ಕೊಡೋ ಭಗವಂತನೂ ಒಂದೇ, ಆ ಬದುಕಿಗೆ ಅರ್ಥ ಕೊಡೋ ಗಂಡನೂ ಒಂದೇ ಅಲ್ವಾ ಅಕ್ಕ? ಇಬ್ರು ದೇವ್ರೆ. ನಾನ್ ದೇವ್ರನ್ನು ಅವನು ಇವನು ಅಂತಾನೆ ಕರಿತೀನಿ. ಹಾಗಂತ ದೇವ್ರ ಮೇಲೆ ಪ್ರೀತಿ ಇಲ್ಲ ಅಂತಾನಾ? ಅಯ್ಯೋ, ಹಾಗಲ್ಲ ಅಕ್ಕ. ದೇವ್ರ ಮೇಲೆ ಪ್ರೀತಿ ಮಾತ್ರ ಅಲ್ಲ, ಭಯ ಭಕ್ತಿನೂ ಇರ್ಬೇಕಲ್ವಾ ಅಕ್ಕ? ಗಂಡನ್ಗೆ ಮರ್ಯಾದೆ ಕೊಡೋ ಹೆಣ್ಣು 10 ಜನರ ಮುಂದೆ ತನ್ನ ಗಂಡನ್ ಮರ್ಯಾದೆನೂ ಕಾಪಾಡ್ತಾಳೆ. ಸಾಷ್ಟಾಂಗ ನಮಸ್ಕಾರ ನಿಂಗೆ. ಮಾಡರ್ನ್ ಅಕ್ಕ ಮಹಾದೇವಿ ಕಣೆ ನೀನು. ಎಲ್ರಿಗೂ ಒಳ್ಳೆ ಮಾತಲ್ಲೇ ಅರ್ಥ ಮಾಡಿಸ್ತೀಯ. ಹೋಗ್ಲಿ ಬಿಡು, ಕೂತ್ಕೋ, ತಿಂಡಿ ಮಾಡು. ನಂದಾಯ್ತಕ್ಕ. ಹೌದಾ?
ಸರಿ, ಹಾಗಾದ್ರೆ ನನ್ ಗಂಡನ ಪರಿಚಯ ಮಾಡಿಸ್ತೀನಿ, ಕರ್ಕೊಂಬಂದೆ. ಹಾ ಅಕ್ಕ ಹಾ? ಇದು ಅಡ್ಗೆ ಏನ್ ಮಾಡ್ಬೇಕು? ಆ, ಏನೋ ತರಕಾರಿ ಸಾಂಬಾರ್ ಮಾಡು. ಸರಿ ಅಕ್ಕ. ಸರಿ, ಕರ್ಕೊಂಡ್ ಬರ್ತೀನಿ. ಶಾಸ್ತ್ರಿಗಳೇ, ಮದುವೆ ಆಗಿ 1 ವರ್ಷ ಆಗಿ ನಮ್ಮ ಅಳಿಯನ್ಗೆ 2ನೇ ಮದುವೆ ಯೋಗ ಇದೆ ಅಂತ ಹೇಳ್ತಿದ್ದೀರಾ. ಏನ್ ನಾವು ಬದುಕ್ಬೇಕಾ ಸಾಯ್ಬೇಕಾ? ನೋಡು ಹರಿ, ಆ ಭಗವಂತ ನಿಯಮನ ಯಾರು ಬದಲಾಯಿಸೋಕ್ಕಾಗಲ್ಲ. ಹಾಗೇನೆ ಈ ಜಾತಕ. ನಿನ್ನ ಅಳಿಯನಿಗೆ 2ನೇ ಮದುವೆ ಆಗೋ ಯೋಗ ಇದೆ ಅಂತ ಜಾತಕ ಹೇಳ್ತಾ ಇದ್ದೆ, ನಾನು ಹೇಳ್ತಿಲ್ಲಪ್ಪ. ಸ್ವಾಮಿಗಳೇ, ಇದಕ್ ಪರಿಹಾರ ಇದ್ಯಾ? ಇದ್ರೆ ಏನು ಅಂತ ಹೇಳಿ. ನಮ್ಮ ಮಳಿಯ ಇನ್ನೊಂದ್ ಮದ್ವೆ ಆಗೋದನ್ನ ತಪ್ಪಿಸ್ತಿರೋ ಇಲ್ವೋ? ನಾನ್ ಮಾತ್ರ ಜೈಲಿಗೆ ಹೋಗಕ್ ಇಷ್ಟಪಡಕ್ಕಿಲ್ಲ. ಅದಕ್ಕಾದ್ರೂ ಪರಿಹಾರ ಏನು ಅಂತ ಹೇಳಿ ಸ್ವಾಮಿಗಳೇ. ನೋಡಮ್ಮ, ನಿನ್ನ ಅಳಿಯನ ಇಲ್ಲಿ ಕರ್ಕೊಂಬ, ಕೈ ನೋಡಿ ಹೇಳ್ತೀನಿ. ಅದು ಬಿಟ್ಟರೆ ಬೇರೆ ಯಾವುದೂ ಪರಿಹಾರ ಇಲ್ಲ. ಮತ್ತೇನ್ ಮಾಡುದು ಶಾಸ್ತ್ರಿಗಳೇ? ಅವನಿಲ್ಲಿ ಬರ್ತಿಲ್ಲ, ಇವಳು ಬಿಡ್ತಿಲ್ಲ. ಏ, ಹಂಗಂತ ಸುಮ್ನೆ ಕುತ್ಕೊಳಕ್ ಆಯ್ತದ? ಕೆಸರ್ ಕಂಡ್ ಎಮ್ಮೆ ತರ ಅವ್ರು ಹೋಯ್ತಾನೆ ಇರ್ಲಿ, ನನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತ ನೀವು ಕುತ್ಕೊಳ್ಳಿ. ಆಮೇಲೆ ನನ್ನ ಮಗಳು ತಲೆ ಮೇಲೆ 3 ಮುಟ್ಟ ಮಣ್ಸೂರ್ಕತಾಳೆ. ಆಗೋಗಿ ಸಮಾಧಾನ ಮಾಡಕ್ಕೆ. ಏ, ಫೋನ್ ಮಾಡಿ ಬರೋದು ಕೇಳು. ನನ್ ಮೇಲೆ ಕೂಗಾಡ್ರೆ ಏನ್ ಪ್ರಯೋಜನ? ಫೋನ್ ಮಾಡ್ತೀನಿ, ಬುಟ್ಟೆನ ನಾನು. ಈ ಅಮ್ಮ ಯಾಕೆ ಒಂದೇ ಸಮನೆ ಫೋನ್ ಮಾಡ್ತಾನೆ ಇದ್ದಾರೆ? ಹೇಳಮ್ಮ. ಎಲ್ಲಿದ್ಯೆ? ಕೆಲಸದಲ್ಲಿ. ಓ, ಕೆಲ್ಸಕ್ ಬೇರೆ ಹೋಯ್ತಿದ್ಯಾ ನೀನು? ಅಮ್ಮ, ಕೆಲಸ ಅಂದ್ರೆ ನಮ್ಮನೆ ಕೆಲಸ ಅಮ್ಮ. ಏನ್ ವಿಷಯ ಹೇಳು. ನಾನ್ ಕೇಳೋ ವಿಷಯ ಹೇಳು. ಯಾವಾಗ ಬರ್ತಾ ಇದ್ದೀರಾ ಊರ್ಗೆ? ಅಮ್ಮ, ಕರಣ್ ಅವ್ರಿಗೂ ಫ್ರೀ ಆಗ್ಬೇಕಲ್ವೇನಮ್ಮ? ಯಾವಾಗ ಫ್ರೀ ಆಯ್ತಾನಂತೆ ಅವನು? ಅಮ್ಮ, ಏನ್ ನೀನು ಅವನು ಇವನು ಅನ್ಕೊಂಡು? ಅವರು ನನ್ ಗಂಡ. ಏನೇನು ಪಿಂಡ? ನಾನ್ ಕೇಳ್ತಾ ಇರೋ ಪ್ರಶ್ನೆಗೆ ಉತ್ತರ ಕೊಡು. ಯಾವಾಗ ಬರ್ತೀರಾ ನೀನು ನಿನ್ ಗಂಡ ಅಂತ ಕೇಳ್ತಾವ್ನಿ ಇಲ್ಲಿ. ಅಮ್ಮ, ಅತ್ತೆ, ಭಾಸ್ಕರ್ ಅವ್ರಿಗೆ ಕೊಡ್ಬೇಕಾಗಿರೋ ಪ್ರೆಸೆಂಟೇಷನ್ ನಾನು ನಿಮಗೆ ಮೇಲ್ ಮಾಡಿದ್ದೀನಿ. ಒಂದ್ಸಲ ಚೆಕ್ ಮಾಡಿ. ವೆರಿ ಗುಡ್, ಪರ್ಫೆಕ್ಟ್ ಆಗಿದೆ. ಭಾಸ್ಕರ್ ಅವರು ಇನ್ನೊಂದು ಅರ್ಧ ಗಂಟೆಲಿ ಹೊರಟ್ಬಿಡ್ತಾರೆ. ಅಷ್ಟರಲ್ಲಿ ನೀನು ಇದನ್ನು ಅವ್ರಿಗೆ ತೋರಿಸಿ ಅವ್ರಿಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿಬಿಡು. ಸರಿ ಅತ್ತೆ. ಕರಣ್, ಕೆಲಸನ ನೀನು ತುಂಬ ಶ್ರದ್ಧೆಯಿಂದ ಮಾಡ್ತಿದ್ಯಾ. ಸಾರಿ, ನಿನಗೆ ಬೇಜವಾಬ್ದಾರಿ ಜಾಸ್ತಿ ಇದೆ ಅಂತ ನಾನು ಅನ್ಕೊಂಡಿದ್ದೆ. ಅದು ನೀನು ಸುಳ್ಳು ಮಾಡಿಬಿಟ್ಟೆ. ಹೇ, ಪರವಾಗಿಲ್ಲ ಅತ್ತೆ, ಇಟ್ಸ್ ಓಕೆ. ಸರಿ, ಬೇಗ ಹೊರಡು. ಈ ಟ್ರಾಫಿಕಲ್ಲಿ ಹೋಗೋದಕ್ಕೆ ನಿಂಗೆ ಲೇಟ್ ಆಗುತ್ತೆ. ಸರಿ, ಬಾ ನಿಮ್ಮೆ. ಹಾಗೆ ನನ್ನ ತಂಗಿನ ಮೀಟ್ ಮಾಡ್ಕೊಂಡು ಹೋಗು. ಓಕೆ? ಅಯ್ಯೋ, ಇವಾಗ ಇದೆಲ್ಲ ಬೇಕಾ? ಆಲ್ರೆಡಿ ಲೇಟ್ ಆಗ್ತಿದೆ. ಕಮಾನ್ ಕರಣ್, ಸುಮ್ನೆ ಬಾ ನೀನು. ಲೇ ಮನ್ಯಾಳಿ, ನಾನು ನಿಮ್ಮವ್ವ ಹೇಳ್ತವನಿ. ನಾನ್ ಹೇಳೋದನ್ನ ಹೊಸಿ ಕೇಳು. ಈ ಕಿತ್ತ ಜಾತ್ರೆಗೆ ನೀನು ನಿನ್ ಗಂಡ ಬರ್ತಾ ಇದ್ದೀರಾ ಆಟಯ್ಯ. ನೀವೇನ ಜಾತ್ರೆಗೆ ಬರ್ಲಿಲ್ಲ ಅಂತ ಹೇಳಿದ್ರೆ ಜಾತ್ರೆನೇ ನೀವಿರತ್ತಾಗ ಬರ್ತದೆ. ಜಾತ್ರೆ ಆಟ ಅಲ್ಲ, ಪಂಚಾಯತಿ ಕೂಡ ಕರ್ಕೊಂಡ್ ಬಂದ್ಬಿಡ್ತೀನಿ. ನಿಮ್ಮ ಮಾವ, ಅತ್ತೆ, ಅಳ್ಳಾಡೋ ಅಜ್ಜಿ ಎಲ್ರು ಬರ್ತಾರ ಆಟಯ್ಯ. ಅಲ್ಲಿಕ ನಿಧಾನ. ಅಮ್ಮ, ಏನಮ್ಮ?
ಏನು ಲೇಟ್ ಆಗಲ್ಲ ಮೀಟ್ ಮಾಡ್ಕೊಂಡು ಹೋಗೋಕೆ. ಎಲ್ಲಿ ನಿನ್ ತಂಗಿ? ಅರೆ ಇವಾಗ ತಾನೇ ಕಿಚನ್ ಅಲ್ಲಿ ಕೆಲಸ ಮಾಡ್ತಿದ್ಲು, ಎಲ್ಲಿ ಹೋದ್ಲು? ಅಮ್ಮ ಯಾಕಮ್ಮ ಏನೇನೋ ಮಾತಾಡ್ತಾ ಇದೀಯಾ? ಮನ್ಯಾಳಿ ಹೇಳಿದ್ದನ್ನ ಕೇಳು, ಹೆಂಗ್ ಆಡ್ತಿದ್ಯಲ್ಲ ನೀನು. ನಿಮ್ಮಿ, ಅವ್ರು ಏನಾದರೂ ಹೊರಟೋದ್ರೆ ನಾನು 3 ದಿನದಿಂದ ಪಡ್ತಿರೋ ಕಷ್ಟ ಎಲ್ಲ ವೇಸ್ಟ್ ಆಗುತ್ತೆ. ಅಮ್ಮ ಅವ್ರು ಈಗ ತಾನೇ ಕೆಲ್ಸಕ್ಕೆ ಸೇರಿದ್ದಾರೆ, ಅವ್ರಿಗೀಗ್ಲೇ ರಜಾ ಸಿಗಲ್ಲ ಅಮ್ಮ. ನೋಡು ಅವ್ರು ಎಷ್ಟು ಕಷ್ಟ ಪಡ್ತಿದ್ದಾರೆ ಅಂತ ನಾನೇ ನೋಡ್ತಾ ಇದ್ದೀನಿ. ಅವ್ರ ಬಗ್ಗೆ ನೀನ್ ಸುಮ್ನೆ ಏನೇನೋ ಮಾತಾಡ್ಬೇಡ. ನೋಡಮ್ಮಿ, ಕೊನೆದಾಗ ಹೇಳ್ತಾವ್ನಿ, ನೀವೀಗ ಬೊತ್ತಿರೋ ಇಲ್ವೋ? ನೀರೇನಾದ್ರು ಬೇಕೇನಮ್ಮ? ಏ ಬ್ಯಾಡ ಶಾಸ್ತ್ರಿಗಳೇ, ಎಲ್ಲ ಸೇರ್ಕೊಂಡು ನೀರ್ ಕುಡಿಸ್ತಾವ್ರೆ ಇಲ್ಲಿ. ಇಲ್ಲ ಅಮ್ಮ. ನೋಡಮ್ಮಿ, ನಿಮ್ಮನ್ ಹೆಂಗ್ ಕರ್ಸ್ಕೋಬೇಕು ಅಂತ ನನಗ್ ಸಂದ ಗೊತ್ತೈತೆ, ನೋಡ್ತಿರು. ಏನ್ ಗೊತ್ತಮ್ಮ ನಿನ್ಗೆ, ನಾವಿವಾಗ ಬರಲ್ಲ ಅಂದ್ರೆ ಏನ್ ಮಾಡ್ತೀಯಾ? ನೀನು ಕಪ್ಪೆ ಆದ್ರೆ ನಾನು ಒಂಡ್ರಗಪ್ಪೆ. ಅಲ್ಲ, ಅಪ್ಪ ಅವನ್ ನೋಡಕ್ ಬರೋದಕ್ಕೆ 108 ನೆಪ ಹೇಳ್ತಿರಲ್ಲ, ಅದೇಂಗ್ ನೀವು ಬರಕಿಲ್ಲ ಅಂತ ನಾನು ನೋಡೇ ಬಿಡ್ತೀನಿ. ಅತ್ತೆ ಏನು ಹೇಳಿದ್ರು ಕೇಳಿದ್ಯಲ್ವಾ? ಅವರಿನ್ನು ಹಾಫ್ ಆನ್ ಅವರ್ ಮಾತ್ರ ಅಲ್ಲಿರೋದು. ನೋಡು, ನಾನು ಇವಾಗ ಹೊರಡಲೇಬೇಕು. ನಾನು ಸಂಜೆ ಬಂದು ಬೇಕಾದ್ರೆ ಅವಳನ್ನ ಮೀಟ್ ಮಾಡ್ತೀನಿ ಪ್ಲೀಸ್. ಸರಿ, ಬಾಯ್. ಬಾಯ್. ಶಾಸ್ತ್ರಿಗಳೇ, ನೋಡಿದ್ರಲ್ಲ ನೀವು ಹೇಳಿದ್ಮೇಲೆ ಎಷ್ಟೊಂದು ಟೆನ್ಷನ್ ಆಗ್ಬಿಟ್ಟಿದ್ದಾಳೆ ಅಂತ. ದಯವಿಟ್ಟು ಇದಕ್ಕೆ ಏನಾದ್ರು ಒಂದು ಪರಿಹಾರ ಇದ್ರೆ ಹುಡುಕೊಡಿ. ಹೇಳ್ತೀನಿ, ಇದಕ್ಕೆ ಖಂಡಿತ ಒಂದು ಪರಿಹಾರ ಹೇಳ್ತೀನಿ. ಏನ್ ಮಾಡ್ತಾ ಇದ್ದೆ ನೀನು? ಏನು ಅಂತ ನನ್ಗೊಂದು ಅರ್ಥ ಆಗ್ತಿಲ್ಲ. ಒಂದೇ ಮನೇಲೆ ಇದ್ರು ಕಣ್ಣ ಮುಚ್ಚಾಲೆ ಆಟದ ತರ ಆಗಿದೆ. ಅವ್ರು ನಿನಗೋಸ್ಕರ ಎಷ್ಟೊತ್ಕಾದ್ರು ಗೊತ್ತಾ? ಸಾರಿ ಅಕ್ಕ, ಅದು ನಮ್ಮೂರಲ್ಲಿ ಜಾತ್ರೆ ಅಂತೆ, ಅಮ್ಮ ಫೋನ್ ಮಾಡಿದ್ರು. ಓ, ಹಾಗಾದ್ರೆ ನೀನ್ ಇವಾಗ್ಲೇ ಲೀವ್ ಲೆಟರ್ ಕೇಳ್ತಿರೋ ಹಾಗಿದೆ? ಇಲ್ಲ ಅಕ್ಕ, ಬರಲ್ಲ ಅಂದೆ. ಯಾಕೆ? ಅದು ನಮ್ಮವ್ರು ಸ್ವಲ್ಪ ಬ್ಯುಸಿ ಅಕ್ಕ. ಸೋ ವಾಟ್, ನೀನ್ ಹೋಗ್ಬಾ. ಇಲ್ಲ ಅಕ್ಕ, ಗಂಡ ಇಲ್ದೆ ತವ್ರಿಗೆ ಹೋಗೋದು ತಪ್ಪು. ಅಂಥದ್ರಲ್ಲಿ ಊರ್ ದೇವ್ರ ಪೂಜೆಗೆ ಹೋಗಕ್ಕಾಗತ್ತಾ? ಕಮಾನ್ ಸುಂದ್ರಿ, ಪ್ರಾಕ್ಟಿಕಲ್ ಆಗಿ ಬದುಕೋದನ್ ಕಲಿ. ಯಾಕಿಷ್ಟು ಎಮೋಷನಲ್ ಆಗಿ ಮಾತಾಡ್ತೀಯಾ? ಈ ಪ್ರಪಂಚ ನೀನ್ ಅನ್ಕೊಂಡ್ ಹಾಗಿಲ್ಲ. ನನ್ನ ಪ್ರಪಂಚದ ಬಗ್ಗೆ ನಾನು ಯೋಚನೆ ಮಾಡಲ್ಲ ಅಕ್ಕ. ನನ್ನ ಪ್ರಪಂಚನೇ ನನ್ನ ಗಂಡ. ಅವ್ರಿಲ್ಲ ಅಂದ್ರೆ ಯಾವ ಸಡಗರನೂ ಇಲ್ವಲ್ಲ ಅಕ್ಕ. ನಿನ್ ಗಂಡ ತುಂಬಾ ಲಕ್ಕಿ ಸುಂದ್ರಿ. ಹಾಗಾದ್ರೆ ನೀನ್ ಊರ್ ದೇವ್ರ ಪೂಜೆಗೆ ಹೋಗಲ್ವಾ? ಇನ್ನು ಅವ್ರು ಏನು ಹೇಳ್ತಾರೋ ಗೊತ್ತಿಲ್ಲ ಅಕ್ಕ, ಆದ್ರೆ ನಾನಂತೂ ಅವ್ರಿಲ್ದೆ ಎಲ್ಲೂ ಹೋಗಲ್ಲ. ನಿನ್ ಗಂಡ ಮಾತ್ರ ನಿನ್ನನ್ ಬಿಟ್ಟು ಊರೆಲ್ಲ ಸುತ್ತಾಡ್ಬೋದಾ? ಅವ್ರು ದುಡಿತಿರೋದೇ ನನಗೋಸ್ಕರ ಅಲ್ವಾ ಅಕ್ಕ. ಅಪ್ಪ ಅಮ್ಮನ್ನ ಬಿಟ್ಟು ನನಗೋಸ್ಕರ ಅವ್ರ ಸಂತೋಷ, ನಿದ್ದೆ, ಹಸಿವು ಎಲ್ಲನೂ ತ್ಯಾಗ ಮಾಡಿ ದುಡಿತಾ ಇದ್ದಾರೆ. ಅಂಥದ್ರಲ್ಲಿ ಅವ್ರನ್ನ ಬಿಟ್ಟು ನಾನ್ ಸಡಗರ ಪಡೋದಕ್ಕಾಗತ್ತಾ? ನಿನ್ನ ನೋಡಿ ನಾನು ತುಂಬಾ ಕಲಿಬೇಕು ಸುಂದ್ರಿ. ಸರಿ, ನೀನ್ ಕೆಲ್ಸ ಶುರು ಮಾಡು, ನಾನ್ ಮಾಗೆ ಮಾತ್ರೆ ಕೊಟ್ಬಿಟ್ಟು ಬರ್ತೀನಿ. ಸರಿ ಅಕ್ಕ. ಅಕ್ಕ, ಇನ್ನೊಂದು ಮಾತು. ಒಂದ್ ವೇಳೆ ಅವ್ರಿಗೆ ರಜಾ ಸಿಕ್ಕಿ ಊರಿಗೆ ಬರೋದಕ್ಕೆ ಒಪ್ಕೊಂಡ್ರೆ ನನಗೊಂದು ವಾರ ರಜಾ ಬೇಕಾಗಬಹುದು. ನೋ ಪ್ರಾಬ್ಲಮ್. ನಿನಗೆ ಊರ್ ದೇವರ ಪೂಜೆಗಿಂತ ನಿನ್ ಗಂಡ ಮುಖ್ಯ ಅಂತ ನನಗೆ ಗೊತ್ತು. ಸರಿನಾ? ಥ್ಯಾಂಕ್ಸ್ ಅಕ್ಕ.
ಈ ಎಲ್ಲ ಕಡೆ ಅತ್ತೆಯಂದಿರ್ ಸೊಸೆದಿರ್ ಕಾಟ ಕೊಟ್ರೆ ಇಲ್ಲಿ ಹೆತ್ತ ತಾಯಿನ ಮಗಳ ಕಾಟ ಕೊಡೋದಕ್ಕೆ ಶುರು ಮಾಡಿದ. ಹಾ, ಮಗಿ ಖುಷಿಯಾಗಿರ್ಲಿ ಅಂತ ನಾನ್ ಬಯಸ್ತವನಲ್ಲ, ಅದು ನಿಮಗ್ ಕಾಟ ಕೊಟ್ಟಂಗೆ ಆಯ್ತದೆ ಬುಡಿ. ಈಗ ಅವಳ ಜೀವನಕ್ಕೆ ಏನಾಗಿದೆ ಅಂತ ಹೀಗೆ ಮಾತಾಡ್ತಿದ್ಯಾ ನೀನು? ಏನು ಆಗೇ ಇಲ್ಲ ಅಂತ ಹೇಳ್ತಾವ್ನಿ. ಅಲ್ಲ, ಒಂದ್ ಮಾತು ಹೇಳ್ತೀನಿ ಕೇಳಿ. ತಂದೆ ಆಗಿ ನೀವು ಮಾಡದೇ ಇರೋದನ್ನ ತಾಯಿಯಾಗಿ ನಾನ್ ಮಾಡ್ತಾವ್ನಿ. ಏನ್ ವ್ಯಾಪಾರ ಅಂತ ಅನ್ಕೋಬಿಟ್ಟವ್ರ ಜೀವನ ಅಂತ ಹೇಳಿದ್ರ ಅಳಿಯಂದ್ರು. ಖುಷಿಯಾಗಿದ್ರೆ ಸಾಕು ಅಂತ ನಾನ್ ಬಯಸ್ತಾವ್ನಿ. ಮಗ ಎಲ್ಲೇ ಇರ್ಲಿ ಹೆಂಗೆ ಇರ್ಲಿ. ಅವಳು ಖುಷಿಯಾಗಿಲ್ಲ ಅಂತ ಹೆಂಗೆ ಹೇಳ್ತೀಯ ನೀನು? ರೀ, ಕಣ್ಣು ಅರಿದೇ ಇರೋದ್ನ ಕರುಳು ಅರಿತದೆ ಅಂತ ಹೇಳ್ತಾರಲ್ಲ, ಹಂಗೆ ನನ್ನ ಮನ್ಸಿಗೆ ಅನಿಸ್ತೈತೆ ಮಗ ಏನೋ ಒಂದ್ ಚಿಂತೆಲ್ ಐತೆ ಅಂತ. ಸರಿ ಮಲ್ಲಿಕಾ, ಈಗ ಏನ್ ಮಾಡ್ಬೇಕು ಅಂತಿದ್ಯಾ? ಏನು ಮಾಡೋದ್ ಬೇಡ. ಬಲರಾಮಣ್ಣಂಗ್ ಫೋನ್ ಮಾಡಿದ್ರೆ ಎಲ್ಲ ಸರಿ ಹೋಯ್ತದೆ. ಫೋನ್ ಮಾಡ್ತೀನಿ ರೀ. ಹೇಳು ಮಲ್ಲಿಕಾ. ಅಣ್ಣ, ನಾನು ಇವಾಗೊಂದು ಕೇಳ್ತೀನಿ ಹೇಳಿ. ಮಕ್ಳಿಗೋಸ್ಕರ ನಾವು ಕಷ್ಟಪಡೋದು, ಯೋಚನೆ ಮಾಡೋದು ತೆಪ್ಪ ಸರಿನಾ? ಯಾಕೆ? ಊನ ಹೇಳಿ ಅಣ್ಣ. ತಪ್ಪೇನಿಲ್ಲ, ಆದ್ರೆ ಈಗ ಯಾಕೆ ಆ ವಿಷಯ ಬಂತು ಅಂತ. ಅದು ಸರಿ, ಅವನ್ ಜಾತಕ ನೋಡಿ ಏನಂದ್ರು ಜ್ಯೋತಿಷ್ಯರು? ಅವರು ಪೂಜೆನೋ ಶಾಂತಿನೋ ಏನೋ ಒಂದ್ ಮಾಡಿಸಿ ಅಂತ ಹೇಳಿದ್ರು. ಅದೆಲ್ಲ ಏನು ಬೇಡ ಮಲ್ಲಿಕಾ, ಸುಮ್ಮನೆ ಮನ್ಸಿಗೆ ನೋವು. ಇಲ್ಲದೆ ಇರೋ ಹುಳನ ಯಾಕೆ ತಲೆಗೆ ತುಂಬ್ಕೋಬೇಕು ಅಂತ. ಆಮೇಲೆ ಏನಾದರೂ ಕೆಟ್ಟದ್ದು ನಡೆದ್ರೆ ಜಾತಕದಿಂದನೇ ಆಯ್ತು ಅಂತ ನಾವು ಅಂದ್ಕೊಳಕ್ ಶುರು ಮಾಡಿಬಿಡ್ತೀವಿ. ವಿಷಯನ ಇಲ್ಲಿಗೆ ಮರ್ತ್ಬಿಡೋದು ಒಳ್ಳೇದು ಅಂತ ಅನ್ಸುತ್ತೆ. ಅಣ್ಣ, ಅವರು ಪೂಜೆ ಮಾಡ್ಸಕ್ ತಾನೇ ಹೇಳಿದ್ದು. ಪೂಜೆ ಮಾಡ್ಸಿದ್ರೆ ಆಯ್ತದ್ ಬುಡಿ. ಅಣ್ಣ, ನೀವೇ ಹೇಳಿ, ದೇವ್ರು ನಮಗ್ ಒಳ್ಳೇದ್ ಮಾಡ್ತಾನೋ ಇಲ್ವೋ? ಆದ್ರೆ ಕೆಟ್ಟದಂತೂ ಮಾಡಕ್ಕಿಲ್ಲ ಅಲ್ವಾ? ಮಲ್ಲಿಕಾ, ಕೊಡಿಲ್ಲ, ನಾನು ಮಾತಾಡ್ತೀನಿ, ಕೊಡು ಕೊಡು. ಬರಮ್ಮ. ಹಾ, ಹೇಳೋ ಹರಿ. ಇವಳು ಏನೇನೋ ಮಾತಾಡ್ತಿದ್ದಾಳೆ ಕಣ, ನೀನೇನು ಬೇಜಾರು ಮಾಡ್ಕೋಬೇಡ ಆಯ್ತಾ? ಹಾಗೇನೆ ಮತ್ತ ಅದೇ ಇವಾಗ ಫೋನ್ ನ ಕೊಟ್ಟಿರೋದು ನಾನು, ನೀವು ಒಪ್ಪಿಸ್ತೀರಿ ಅಂತ ಇವಾಗ ಏನೇನೋ ಹೇಳ್ತಿದ್ದೀರಲ್ಲ. ತತ್ತರಿಲಿ ಫೋನ್ನ ನಾನೇ ಮಾತಾಡೇನು. ಅಣ್ಣ, ಇವ್ರ ಮಾತನ್ನ ಕೇಳಕ್ ಹೋಗ್ಬೇಡಿ. ಉಸಿ ನನ್ ಮನ್ಸನ್ನ ಅರ್ಥ ಮಾಡ್ಕೊಳ್ಳಿ. ಸರಿಯಮ್ಮ, ನೀನೇನು ಯೋಚನೆ ಮಾಡಕ್ ಹೋಗ್ಬೇಡ. ನಾನು ಬೆಂಗಳೂರಿನಲ್ಲೇ ಇದ್ದೀನಿ. ಕರುಣ್ ಮತ್ತು ಸುಂದರಿನ ಒಪ್ಪಿಸಿ ಕರ್ಕೊಂಡು ಬರ್ತೀನಿ ನಾನು. ಸರಿ ಅಣ್ಣ, ಸರಿ ಅಣ್ಣ. ಈ ಸುಂದರಿ ಮತ್ತೆ ಕರುಣ್ ಎಲ್ಲಿ ಹೋದ್ರು? ತರಕಾರಿ ತರಕ್ಕೇನಾದ್ರು ಹೋದ್ರಾ?